ನಮಸ್ಕಾರ ಸ್ನೇಹಿತರೆ, ಕನ್ನಡ ಮಾಹಿತಿ ಮನೆಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಹಾಗೂ ಸಾಕ್ಷಾತ್ ಸುಸ್ವಾಗತ. ನೀವು ನೋಡುತ್ತಿರುವುದು ನಿಮ್ಮ ಅತ್ಯಂತ ನೆಚ್ಚಿನ ಹಾಗೂ ಸದಾ ನಂಬಿಕಸ್ಥವಾದ ಸುದ್ದಿವಾಹಿನಿ ಕನ್ನಡ ಮಾಹಿತಿ ಮನೆ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಸುದ್ದಿ ಸಾಮಾನ್ಯವಾದ ಸುದ್ದಿಯಲ್ಲ. ಇದು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಬಡ ಕುಟುಂಬದ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಅತ್ಯಂತ ಮಹತ್ವದ ಹಾಗೂ ರೋಮಾಂಚಕಾರಿ ಸುದ್ದಿಯಾಗಿದೆ. ಹೌದು, ನಿಮ್ಮ ಬಳಿ ಬಿಪಿಎಲ್ ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲೇ ಸ್ಕಿಪ್ ಮಾಡದೆ ಅಥವಾ ಬಂದ್ ಮಾಡದೆ ಮೊದಲಿನಿಂದ ಕೊನೆಯವರೆಗೂ ಕಡ್ಡಾಯವಾಗಿ ನೋಡಿ. ಏಕೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಬರೋಬ್ಬರಿ 9,000 ರೂಪಾಯಿ ಆರ್ಥಿಕ ಸಹಾಯಧನ ತಲುಪುವ ಬೃಹತ್ ಹಾಗೂ ಸುವರ್ಣ ಸಾಧ್ಯತೆ ಇದೆ. ಹೌದು, ನೀವು ಕೇಳುತ್ತಿರುವುದು ನಿಜಕ್ಕೂ 100ಕ್ಕೆ 100ರಷ್ಟು ಸರಿಯಾಗಿದೆ. 9,000 ರೂಪಾಯಿ ಹಣ ನಿಜವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆಯೇ? ಆದರೆ ಈ ಸುದ್ದಿ ಎಷ್ಟು ಮಟ್ಟಿಗೆ ನಿಜ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಬರೀ ಸುಳ್ಳು ವದಂತಿಯೇ? ಈ ಹಣ ಯಾರಿಗೆಲ್ಲ ಸಿಗುತ್ತದೆ? ಇದಕ್ಕಾಗಿ ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನ ಯಾವುದು? ಯಾವೆಲ್ಲ ಪ್ರಮುಖ ದಾಖಲೆಗಳನ್ನು ನೀವು ಮೊದಲೇ ಸಿದ್ಧವಾಗಿಟ್ಟುಕೊಳ್ಳಬೇಕು? ಹಾಗೂ ಸರ್ಕಾರದ ಈ ಯೋಜನೆಯಿಂದ ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಏನೆಲ್ಲ ಪವಾಡ ಸದೃಶ ಬದಲಾವಣೆಗಳಾಗಬಹುದು ಎಂಬ ಪ್ರತಿಯೊಂದು ಸತ್ಯ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಹಾಗೂ ವಿವರವಾಗಿ ವಿವರಿಸಲಿದ್ದೇನೆ. ಅದಕ್ಕೂ ಮುನ್ನ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ಈ ದೊಡ್ಡ ಕುಟುಂಬವನ್ನು ಸೇರಿಕೊಳ್ಳಿ. ಈಗಲೇ ಕಾಮೆಂಟ್ನಲ್ಲಿ ಬರೆಯಿರಿ, ನಿಮ್ಮ ಮನೆಯಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಇದೆಯೇ ಅಥವಾ ಎಎನ್ವೈ ಕಾರ್ಡ್ ಇದೆಯೇ? ಈ 9,000 ರೂಪಾಯಿ ಯೋಜನೆಯ ಸುದ್ದಿ ನಿಮಗೆ ಮೊದಲೇ ತಿಳಿದಿತ್ತೇ ಅಥವಾ ನೀವು ಈಗಷ್ಟೇ ಈ ವಿಡಿಯೋ ಮೂಲಕ ಕೇಳುತ್ತಿದ್ದೀರಾ? ನೀವು ನಿಜವಾಗಿಯೂ ಏನು ಯೋಚಿಸುತ್ತೀರಾ? ಈ ಹಣ ಸರಕಾರದಿಂದ ನಿಮ್ಮ ಕೈ ಸೇರಲಿದೆಯೇ ಅಥವಾ ಇದು ಕೇವಲ ಬಾಯಿ ಮಾತುಗಳಲ್ಲಿ ಉಳಿದು ಹೋಗಲಿದೆಯೇ? ನೀವು ಈ ಹಣವನ್ನು ಪಡೆದರೆ ನಿಮ್ಮ ಕುಟುಂಬಕ್ಕಾಗಿ ಮೊದಲು ಏನು ಮಾಡುತ್ತೀರಿ? ಆಹಾರ ಧಾನ್ಯಗಳನ್ನು ಖರೀದಿಸುತ್ತೀರಾ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಬಳಸುತ್ತೀರಾ? ಇಂತಹ 10 ಹಲವು ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈಗ ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನೆ ಮೂಡಬಹುದು, ಹಠಾತ್ತನೆ ಏಕಾಏಕಿ ಈ ಸುದ್ದಿ ಏತಕ್ಕಾಗಿ ದೇಶಾದ್ಯಂತ ಇಷ್ಟೊಂದು ವೇಗವಾಗಿ ಹರಡುತ್ತಿದೆ? ಇದರ ಹಿಂದಿರುವ ಮುಖ್ಯ ಕಾರಣವೇನು ಗೊತ್ತೇ? ಪ್ರಸ್ತುತ ಕೇಂದ್ರ ಸರ್ಕಾರವು ದೇಶದ ಪ್ರತಿಯೊಬ್ಬ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಜೀವನ ಮಟ್ಟವನ್ನು ಸುಧಾರಿಸುವ ಅತ್ಯುನ್ನತ ಹಾಗೂ ಮಹೋನ್ನತ ಉದ್ದೇಶದಿಂದ ಹಲವು ಜನಪರ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಬಡತನದ ಮುಳ್ಳಿನ ಹಾದಿಯಲ್ಲಿ ಕಷ್ಟಪಡುತ್ತಿರುವ ಕುಟುಂಬಗಳಿಗೆ ಹಾಗೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಬಡ ಜನರಿಗೆ ಸೂಕ್ತ ಆಹಾರ ಭದ್ರತೆ, ಗುಣಮಟ್ಟದ ಆರೋಗ್ಯ ಸೇವೆ, ಉಚಿತ ಶಿಕ್ಷಣ, ವಸತಿ ಸೌಲಭ್ಯ ಹಾಗೂ ನೇರ ಆರ್ಥಿಕ ನೆರವು ಒದಗಿಸುವ ಅನೇಕ ಯೋಜನೆಗಳು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಜಾರಿಯಲ್ಲಿವೆ. ಇಂತಹ ಯೋಜನೆಗಳ ಪ್ರಮುಖ ಉದ್ದೇಶವೇ ಸಮಾಜದ ದುರ್ಬಲ ಹಾಗೂ ತುಳಿತಕ್ಕೊಳಗಾದ ವರ್ಗದ ಜನರಿಗೆ ಗೌರವಯುತ ಹಾಗೂ ಉತ್ತಮ ಜೀವನ ನಡೆಸಲು ಬೆಂಬಲವಾಗಿ ನಿಲ್ಲುವುದಾಗಿದೆ. ಇದರ ಭಾಗವಾಗಿಯೇ ಇತ್ತೀಚಿನ ದಿನಗಳಲ್ಲಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ 9,000 ರೂಪಾಯಿಗಳ ನೇರ ಆರ್ಥಿಕ ಸಹಾಯಧನ ನೀಡಲಾಗುತ್ತಿದೆ ಎಂಬ ಮಾಹಿತಿ ಸಾರ್ವಜನಿಕರಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಅತ್ಯಂತ ಆಸಕ್ತಿ ತೋರುತ್ತಿದ್ದಾರೆ. ಯಾರು ಈ ನೆರವಿಗೆ ನಿಜವಾದ ಅರ್ಹರು? ಯಾವ ದಾಖಲೆಗಳು ಬೇಕಾಗುತ್ತವೆ? ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸರಳ ವಿಧಾನ ಹೇಗಿರುತ್ತದೆ ಎಂಬ ಸಾಲು ಸಾಲು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಈ 9,000 ರೂಪಾಯಿ ಹಣಕಾಸಿನ ನೆರವು ನೀಡುವ ಪ್ರಮುಖ ಉದ್ದೇಶ ಬಡ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನೆರವಾಗುವುದಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಆಕಾಶಮುಖಿ ಬೆಲೆ ಏರಿಕೆ, ದಿನನಿತ್ಯದ ಅಡುಗೆ ಖರ್ಚು, ಮಕ್ಕಳ ಶಾಲಾ ಶಿಕ್ಷಣದ ಹೊರೆ ಹಾಗೂ ದಿಢೀರ್ ಎದುರಾಗುವ ಆಸ್ಪತ್ರೆ ವೆಚ್ಚಗಳಿಂದ ಕಂಗಾಲಾಗಿರುವ ಕುಟುಂಬಗಳಿಗೆ ಇಂತಹ ನೆರವು ಅತ್ಯಂತ ದೊಡ್ಡ ಆಸರೆಯಾಗಬಲ್ಲದು. ಈ ಆರ್ಥಿಕ ನೆರವಿನ ಮೂಲಕ ಬಡ ಕುಟುಂಬಗಳು ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಖಂಡಿತ ಸಾಧ್ಯವಾಗುತ್ತದೆ. ವಿಶೇಷವಾಗಿ ತೀರಾ ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳಿಗೆ ಇದು ಒಂದು ಬಲವಾದ ತಾತ್ಕಾಲಿಕ ಆರ್ಥಿಕ ಬೆಂಬಲ ನೀಡುವ ಯೋಜನೆಯಾಗಿದೆ. ಈ ರೀತಿಯ ಹಣಕಾಸಿನ ನೆರವಿನ ಯೋಜನೆಯ ಮುಖ್ಯ ಉದ್ದೇಶಗಳು ಎಂದರೆ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ನೇರ ಹಣಕಾಸಿನ ಸಹಾಯ ಒದಗಿಸಿ ಅವರ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ನೆರವಾಗುವುದು, ಆಹಾರ, ದಿನಸಿ ಸಾಮಗ್ರಿಗಳು, ಮನೆ ನಿರ್ವಹಣೆ ಮತ್ತು ಇತರ ಮೂಲಭೂತ ಅಗತ್ಯಗಳಿಗೆ ಆಸರೆಯಾಗುವುದು, ಮಕ್ಕಳ ಶಾಲಾ ಶುಲ್ಕ, ಪುಸ್ತಕಗಳು, ಸಮವಸ್ತ್ರ ಹಾಗೂ ಇತರ ಶಿಕ್ಷಣ ಸಂಬಂಧಿತ ವೆಚ್ಚಗಳನ್ನು ನಿರ್ವಹಿಸಲು ಕುಟುಂಬಗಳಿಗೆ ಸಹಕಾರಿಯಾಗುವುದು, ಆಸ್ಪತ್ರೆ ವೆಚ್ಚ, ಔಷಧಿ ಖರೀದಿ ಹಾಗೂ ಆರೋಗ್ಯ ಸೇವೆಗಳನ್ನು ಪಡೆಯಲು
ಕುಟುಂಬಗಳಿಗೆ ನೆರವಾಗುವುದು. ಬಡ ಹಾಗೂ ದುರ್ಬಲ ವರ್ಗದ ಕುಟುಂಬಗಳಿಗೆ ಸರ್ಕಾರದ ಬೆಂಬಲದ ಮೂಲಕ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ನೀಡುವುದು ಮತ್ತು ಹಣಕಾಸಿನ ನೆರವನ್ನು ಸೂಕ್ತವಾಗಿ ಬಳಸಿಕೊಂಡು ಕುಟುಂಬಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಸುವರ್ಣ ಅವಕಾಶ ಕಲ್ಪಿಸುವುದಾಗಿದೆ. ಈ ಯೋಜನೆಯಿಂದ ಕುಟುಂಬಕ್ಕೆ ಅಗತ್ಯವಾಗಿರುವ ಅಕ್ಕಿ, ಬೇಳೆ, ಎಣ್ಣೆ ಸೇರಿದಂತೆ ಇತರ ದಿನಸಿ ಸಾಮಗ್ರಿಗಳನ್ನು ಖರೀದಿಸಲು ಹಣ ಉಪಯುಕ್ತವಾಗಬಹುದು. ಮಕ್ಕಳ ಶಾಲಾ ಶುಲ್ಕ ಹಾಗೂ ಬ್ಯಾಗ್ ಭರಿಸಲು ನೆರವಾಗಬಹುದು. ಕುಟುಂಬದ ಸದಸ್ಯರ ವೈದ್ಯಕೀಯ ಸೇವೆಗಳಿಗೆ ಈ ಹಣವನ್ನು ಬಳಸಿಕೊಳ್ಳಬಹುದು ಹಾಗೂ ವಿದ್ಯುತ್ ಬಿಲ್ ಮತ್ತು ಮನೆ ಖರ್ಚುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಇನ್ನು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಕೆಲವು ಪ್ರಮುಖ ಅರ್ಹತಾ ಮಾನದಂಡಗಳನ್ನು ಕಡ್ಡಾಯವಾಗಿ ಪೂರೈಸಬೇಕಾಗುತ್ತದೆ. ಮೊದಲನೆಯದಾಗಿ, ಅರ್ಜಿದಾರರು ಭಾರತದ ಮಾನ್ಯ ನಾಗರಿಕರಾಗಿರಬೇಕು. ಕಡ್ಡಾಯವಾಗಿ ಮಾನ್ಯ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು. ಕುಟುಂಬದ ವಾರ್ಷಿಕ ಆದಾಯವು ಸರ್ಕಾರ ನಿಗದಿಪಡಿಸಿದ ಮಿತಿಯೊಳಗಿರಬೇಕು. ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಈ ಯೋಜನೆ ಅನ್ವಯಿಸುವುದಿಲ್ಲ ಮತ್ತು ಸಂಬಂಧಿತ ಯೋಜನೆಯ ಇತರೆ ನಿಯಮಗಳನ್ನು ಪೂರೈಸಿರಬೇಕು. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಿಪಿಎಲ್ ಪಡಿತರ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ನಿವಾಸ ಪ್ರಮಾಣ ಪತ್ರ, ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಅಗತ್ಯವಿದ್ದರೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತವೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗಾಗಿ ನೀವು ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಬಿಪಿಎಲ್ ಕುಟುಂಬಗಳಿಗೆ ಸಂಬಂಧಿಸಿದ ಯೋಜನೆಯನ್ನು ಆಯ್ಕೆ ಮಾಡಿ ಆನ್ಲೈನ್ ಅರ್ಜಿ ನಮೂನೆಯನ್ನು ತೆರೆದು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆಯ ವಿವರಗಳನ್ನು ಸರಿಯಾಗಿ ನಮೂದಿಸಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ತದನಂತರ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಿ ಸ್ವೀಕೃತಿ ಸಂಖ್ಯೆಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಒಟ್ಟಾರೆಯಾಗಿ ಯೋಜನೆಯ ಹೆಸರು ಬಿಪಿಎಲ್ ಕುಟುಂಬಗಳಿಗೆ ಆರ್ಥಿಕ ನೆರವು, ಸಹಾಯಧನ 9,000 ರೂಪಾಯಿ, ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳು. ಈ ಮಾಹಿತಿಯನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ಅರ್ಹ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅಧಿಕೃತ ಮೂಲಗಳಿಂದ ಖಚಿತಪಡಿಸಿಕೊಂಡು ಅರ್ಜಿ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಧನ್ಯವಾದಗಳು.